ಡಿ.ಕೆ. ಶಿವಕುಮಾರ್ ಅವರ ಸಿಎಂ ಕುರ್ಚಿಗೇರುವ ಕನಸಿಗೆ ಮತ್ತೊಂದು ಪ್ರಬಲ ಮುಳ್ಳು ಯಾವ್ದಾದ್ರು ಅಥವಾ ಅಡ್ಡ ಯಾವ್ದಾದ್ರು ಆಗಬಹುದು ಅಂದ್ರೆ ಬಹುಶಃ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಂತ ಹೇಳಿ. ಇಲ್ಲ, ಈಗ ಏನಾಗಿದೆ, ಅನೇಕ ಚರ್ಚೆಗಳು ನಡೀತಾ ಇದಾವಲ್ಲ. ಈಗ ಒಂದು 10-15 ನಿಮಿಷ ನಾವು ಕೃಷ್ಣ ಅವರಾಗಲಿ ಮಾಳ್ಗೆ ಅವರಾಗಲಿ ಎಲ್ಲರೂ ಮಾತಾಡಿದ್ರಲ್ಲ, ಅಹಿಂದ ಪ್ರಬಲ ಸಮುದಾಯ ಹಾಗೆ ಹೀಗೆ ಅಂತ. ಇವೆಲ್ಲ ಫ್ಯಾಕ್ಟ್ರಿ ಯಾವಾಗ ಆಗೋದು? ಈಗ ರಿಸೋಲ್ವ್, ಈಗ ಮರು ಚುನಾವಣೆ ಆಗಕ್ಕೆ ಹೊರಟಾಗ. ರೈಟ್ ನೌ ಇಟ್ಸ್ ಅನ್ ಇಂಟರ್ನಲ್ ಮ್ಯಾಟರ್ ಆಫ್ ದ ಪಾರ್ಟಿ. ಇದು ಪಕ್ಷದ ಆಂತರಿಕ ವಿಚಾರ. ಈ ಪಕ್ಷದ ಆಂತರಿಕ ವಿಚಾರವನ್ನು ಮಾಳ್ಗೆ ಅವ್ರನ್ನ ಕೇಳಿ, ಕೃಷ್ಣ ಅವ್ರನ್ನ ಕೇಳಿ, ವಿಶ್ವ ಕೇಳಿ, ನನ್ನ ಕೇಳಿ, ನಿಮ್ಮನ್ನು ಕೇಳಿ ತೀರ್ಮಾನ ಆಗೋದಿಲ್ಲ. ಅಲ್ಲೊಂದು ಪಾರ್ಟಿಯಲ್ಲಿ ಹೈಕಮಾಂಡ್ ಇರುತ್ತೆ, ಅವ್ರದ್ದೇ ಒಂದು ವ್ಯವಸ್ಥೆ ಮಾಡ್ತಾರೆ. ಈಗ ಆ ಒಂದು ಪಾರ್ಟಿ ಹೈಕಮಾಂಡ್ ಮುಂದೆ ಇರೋ ಆಯ್ಕೆಗಳು ಏನು ಅನ್ನೋದನ್ನ ನಾವು ಚರ್ಚೆ ಮಾಡ್ಬೋದು ಅಷ್ಟೇ. ಈಗ ರೈಟ್ ನೌ ವಾಟ್ ಹ್ಯಾಸ್ ಹ್ಯಾಪನ್ಡ್ 2005ರಿಂದ 2025ರವರೆಗೂ 20 ವರ್ಷ ಸಿದ್ದರಾಮಯ್ಯನವರ ಕಾಂಗ್ರೆಸ್ ರಾಜಕಾರಣ ಹೇಗಿತ್ತು, ಅವರ ಜರ್ನಿ ಹೇಗಿತ್ತು. ಅವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ರು, 18ರಿಂದ 23ರವರೆಗೂ ಮುಖ್ಯಮಂತ್ರಿ ಆಗಿದ್ದುಕೊಂಡೇ 13ರಿಂದ 18ರವರೆಗೂ ಮುಖ್ಯಮಂತ್ರಿ ಆಗಿದ್ರು. ಮುಖ್ಯಮಂತ್ರಿ ಆಗಿದ್ದುಕೊಂಡೇ ಈ ಅಹಿಂದ ಚಾಂಪಿಯನ್, ಅಹಿಂದ ಹೀರೋ ಸಿದ್ದರಾಮಯ್ಯ ಚುನಾವಣೆ ಸೋತರು. 2000 ಯಾಕೆ ಗೆದ್ದಿದ್ದು? 13 ಗೆದ್ದಿದ್ದು ಯಾಕೆ? 13 ಗೆದ್ದಿದ್ದು ಸಿದ್ದರಾಮಯ್ಯ ಫ್ಯಾಕ್ಟರ್ ಒಂದೇ ಅಲ್ಲ. 13 ಗೆದ್ದಿದ್ದು ಯಡಿಯೂರಪ್ಪನ ಕೆಜೆಪಿಯಿಂದ, ಶ್ರೀರಾಮುಲು ಅವರ BRS ಕಾಂಗ್ರೆಸ್ ಇಂದ. ಯಾವಾಗ ಶ್ರೀರಾಮುಲು ಮತ್ತು ಯಡಿಯೂರಪ್ಪ ಮತ್ತೆ ಕಾಂಗ್ರೆಸ್ಗೆ ಬಂದರು, ಯಾವಾಗ 18ಕ್ಕೆ ಬಿಜೆಪಿ ಬಂದರು 18ಗೆ, ಅವಾಗ ಮತ್ತೆ ಸಿದ್ದರಾಮಯ್ಯ ಎಲೆಕ್ಷನ್ ಕಳ್ಕೊತಾರೆ. ಯಾಕೆ? ಇಷ್ಟು ದೊಡ್ಡ ಚಾಂಪಿಯನ್, ದೊಡ್ಡ ಕೆಲಸ, ಅಹಿಂದ ಸಮುದಾಯ ಯಾಕೆ ಗೆಲ್ಲಕ್ಕಾಗ್ಲಿಲ್ಲ? ಒಬ್ಬರೇ ಯಾಕೆ ಗೆಲ್ಲಕ್ಕಾಗ್ಲಿಲ್ಲ? 2023ಕ್ಕೆ ಗೆದ್ದಿದ್ದು ಡಿ.ಕೆ. ಶಿವಕುಮಾರ್ ಅನ್ನೋ ಒಬ್ಬ ಪ್ರಬಲ ನಾಯಕ ಅವ್ರ ಜೊತೆಗೆ ಗೂಡಿದಾಗ ಒಕ್ಕಲಿಗ ಸಮುದಾಯ JDS ಇಂದ 5% ಓಟನ್ನ ಅನಾಮತ ಎತ್ತಿ ತಂದು ಕಾಂಗ್ರೆಸ್ಗೆ ಇಟ್ಟಾಗ. ಇದು ದಾಖಲೆ, ಇದಕ್ಕೆ ಎಲೆಕ್ಟ್ರಲ್ ಮ್ಯಾಥಮ್ಯಾಟಿಕ್ಸ್. ಇದು ಹಳೆ ಮೈಸೂರು ಭಾಗದಲ್ಲಿ ಬಿದ್ದಂತ ಪ್ರತಿಯೊಂದು ಓಟು, ಒಕ್ಕಲಿಗ ಓಟು, ಡಿ.ಕೆ. ಶಿವಕುಮಾರ್ ನಮ್ಮ ಮುಖ್ಯಮಂತ್ರಿ ಅಂತಾನೆ. ಹೀಗಿರುವಾಗ ಅವತ್ತು ಕೂಡ ಇದೇ ಆಯ್ಕೆಗಳಿತ್ತು ಹೈಕಮಾಂಡ್ ಮುಂದೆ. 23 ಮೇನಲ್ಲೂ ಕೂಡ ಇದೇ ಆಯ್ಕೆಗಳಿತ್ತು. ಅವಾಗ ಎಷ್ಟೇ ಹಗ್ಗ ಜಗ್ಗಾಟ ಮಾಡಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ. ಇದೇ 4-6 ಜನರ ಹೆಸರುಗಳು ನಾನು ಹೇಳಿದ್ನಲ್ಲ, ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಸಿದ್ದರಾಮಯ್ಯ, ವೇಣುಗೋಪಾಲ್, ಸುರ್ಜೇವಾಲಾ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಖರ್ಗೆ ತೀರ್ಮಾನಕ್ಕೆ ಬರ್ತಾರೆ. ಸ್ವಲ್ಪ ನಾವು ಇದನ್ನ ಸಂಯಮದಿಂದ ಹೋಗೋಣ, ಯಾಕಂದ್ರೆ ಇಬ್ಬರು ನಾಯಕರು ಸೇರ್ಕೊಂಡು ಈ ಚುನಾವಣೆ ಗೆಲುವಿಗೆ ಕಾರಣ ಆಗಿದ್ರಿ. ಒಂದು ಸಾಮಾಜಿಕ ನ್ಯಾಯದ ಮುಖ, ಇನ್ನೊಂದು ಎಲೆಕ್ಟ್ರಲ್ ಇಂಜಿನಿಯರಿಂಗ್, ಎಲೆಕ್ಟ್ರಲ್ ಮ್ಯಾಥಮೆಟಿಕ್ಸ್ ಸರಳ ಕೆಲಸ ಅಲ್ಲ ಅದು. ಅದನ್ನ ಟೀಕಿಸ್ಕೊಂಡು ಮಾಡಿರ್ತಾರೆ. ಈ ಇಬ್ಬರು ಕಾರಣಗಳಿಂದ ನಾವು ಚುನಾವಣೆ ಗೆದ್ದಿದ್ದೇವೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮಗೆ ಶಾಸಕಾಂಗ ಬಲ ಇದೆ. ಹೀಗಿರುವಾಗ ಒಂದು ಒಪ್ಪಂದ ಆಗಿರ್ಬೇಕಲ್ಲ. ಈ 2.5 ವರ್ಷ ಅಂತ ಒಂದು ಸ್ಟಾಂಪ್ ಪೇಪರ್ನಲ್ಲಿ ಬರೆದು ಮಾಧ್ಯಮಕ್ಕೆ ತೋರಿಸೋದಲ್ಲಿ ಯಾರು ಕೂಡ, ಕುಮಾರಸ್ವಾಮಿ ಧರಂಸಿಂಗ್ 2020 ಅಗ್ರಿಮೆಂಟ್ ಆದಾಗ ಅದಕ್ಕೊಂದು ಅಗ್ರಿಮೆಂಟ್ ಇರಲಿಲ್ಲ. ಕುಮಾರಸ್ವಾಮಿ ಯಡಿಯೂರಪ್ಪ ಅಗ್ರಿಮೆಂಟ್, ಅದಕ್ಕೆ ಅಗ್ರಿಮೆಂಟ್ ಇರಲಿಲ್ಲ. ಅಲ್ಲಿ ಗೆಹ್ಲೋಟ್ ಮತ್ತು ಪೈಲಟ್ ಅದಕ್ಕೂ ಅಗ್ರಿಮೆಂಟ್ ಇರಲಿಲ್ಲ. ಬಟ್ ದೀಸ್ ಆರ್ ಆಲ್ ವರ್ಡ್ಸ್ ಇನ್ ಪಾಲಿಟಿಕ್ಸ್, ದೀಸ್ ಆರ್ ಜೆಂಟಲ್ಮನ್ ವರ್ಡ್ಸ್. ಹೀಗಿರುವಾಗ ಈಗಿನ ಆಯ್ಕೆ ಏನು? ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು ಒಂದು ವಿಚಾರವಾಗಿ, 2028ರ ನಾವು ಕರ್ನಾಟಕ ಚುನಾವಣೆಯನ್ನ, 2029ರ ಲೋಕಸಭಾ ಚುನಾವಣೆಯನ್ನ ಎದುರಿಸೋದಕ್ಕೆ ತಂತ್ರಗಾರಿಕೆ, ಸಂಪನ್ಮೂಲಗಳನ್ನ, ಸಂಘಟನೆಯನ್ನ ಎಲ್ಲವನ್ನು ಕ್ರೋಢೀಕರಿಸಬಲ್ಲಂತ ನಾಯಕ ಯಾರು ಸದ್ಯಕ್ಕೆ? ಅದರರ್ಥ ಸಿದ್ದರಾಮಯ್ಯ ಹೋಗಿ ಅಂತಲ್ಲ. ಹೂ ಈಸ್ ದಟ್ ಪರ್ಸನ್, ಹೂ ಇಸ್ ದ ರೈಟ್ ಚಾಯ್ಸ್? ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಮತ್ತೆ ಅವರ ಪ್ರತಿಭೆಗಳನ್ನ ನೋಡಿದ್ರೆ ಯಾಕೆ ಅಮಿತ್ ಶಾ ಡಿ.ಕೆ. ಶಿವಕುಮಾರ್ಗೆ ಫೋನ್ ಮಾಡ್ತಾರೆ? ಕಾಂಗ್ರೆಸ್ ಅಮಿತ್ ಶಾ ಅಂದ್ರೆ ಡಿ.ಕೆ. ಶಿವಕುಮಾರ್, ಕಾಂಗ್ರೆಸ್ ಅಮಿತ್ ಶಾ. ಹೀಗಿರುವಾಗ ಆಯ್ಕೆ ಇವೆಲ್ಲ ಜಾರಕಿಹೊಳಿ ಕೂಡ, ಸತೀಶ್ ಜಾರಕಿಹೊಳಿ ಕೂಡ, ಸತೀಶ್ ಜಾರಕಿಹೊಳಿ ತನ್ನ ಸರದಿ ಈಗಿಲ್ಲ ಅಂತ ಗೊತ್ತಿದೆ. ಹೈಕಮಾಂಡ್ ಅಂತ ಹೇಳಿ ನೀವು ಪದೇ ಹೇಳ್ತಿದ್ರಿ, ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅಂತ ಹೇಳಿ. ಬಟ್ ಮೋಹನ್ ವಿಶ್ವ ಅವರೇ, ಸುರ್ಜೇವಾಲಾ ಅವರು ಒಂದು ಟ್ವೀಟ್ ಮಾಡಿದ್ ಬಿಟ್ರೆ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿದ್ರೋ, ದೆಹಲಿಯಲ್ಲೇ ಇದ್ರೋ ಗೊತ್ತಿಲ್ಲ. ಇನ್ನು ನೇರವಾಗಂತೂ ಅಖಾಡಕ್ಕೆ ಇಳಿದಿಲ್ಲ ಕರ್ನಾಟಕ ರಾಜಕೀಯ ವಿಚಾರದಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾಪ ಇಲ್ಲಿ ನಿಂತ್ಕೊಂಡು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತಂದ್ರು. ದೆಹಲಿಗೆ ಹೋದ ತಕ್ಷಣ ಇವತ್ತು ರಿಯಾಕ್ಟ್ ಮಾಡಿದ್ದು ಸ್ವಲ್ಪ ಸಾವರಿಸ್ಕೊಂಡವರಂತೆ. ಹೈಕಮಾಂಡ್, ನಾನು ಕೂಡ ಒಳಗೊಂಡಂತೆ ಹೈಕಮಾಂಡ್ ಅಂತಂದ್ರು. ಅಂದ್ರೆ ಈ ಹೈಕಮಾಂಡ್ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ನಿಜವಾಗ್ಲೂ ಆಕ್ಟಿವ್ ಆಗಿದೆಯಾ ಕರ್ನಾಟಕದ ಪಾಲಿಟಿಕ್ಸ್ ವಿಚಾರದಲ್ಲಿ ಅನ್ನೋದು ನೀವು ಗಮನಿಸಿದಂತೆ ನಿಮ್ಮ ಉತ್ತರ ಬೇಕು. ಅಲ್ಲ, ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಹಗ್ಗ ಜಗ್ಗಾಟ ಕಳೆದ 2.5 ವರ್ಷದಿಂದ ನಡೀತಾ ಇದೆ. ನಿನ್ನೆ ಮೊನ್ನೆ ನಡೀತಿರೋದಲ್ಲ ಇದು. ಇವರ ಈ ಒಳ ಜಗಳವನ್ನ ನೋಡಿದ್ರೆ, ನಾನು ಆಗ್ಲೇ ಹೇಳ್ದಂಗೆ ಇದು ಕಾಂಗ್ರೆಸ್ಸಿನ ಸಮ್ಮಿಶ್ರ ಸರ್ಕಾರ.
ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಮ್ಮಿಶ್ರ ಸರ್ಕಾರ ನಡೀತಾ ಇದೆ 2.5 ವರ್ಷದಲ್ಲಿ. ಈ ಸಮ್ಮಿಶ್ರ ಸರ್ಕಾರದಲ್ಲಿ ಸಫರರ್ಸ್ ಯಾರು ಅಂತ ಹೇಳಿದ್ರೆ ಅದು ಹೈಕಮಾಂಡ್ ಯಾರೇ ಇಲ್ಲಿ ಕಾಂಗ್ರೆಸ್ನವರು ಆಯ್ತಲ್ಲ. ಸಫರರ್ಸ್ ಮತ್ತದೇ ರೈತರು, ಸಾಮಾನ್ಯ ಜನರು ಎಲ್ಲಾರು ಲಿಟ್ರಲಿ 2.5 ವರ್ಷದಿಂದ ರಾಜ್ಯದಲ್ಲಿ ಸರ್ಕಾರ ಸತ್ತೇ ಹೋಗಿದೆ ಮೇಡಮ್. ನೀವು ಕಾಂಗ್ರೆಸ್ ಎಂಎಲ್ಎಗಳು ಬಿಜೆಪಿ ಜೆಡಿಎಸ್ ನ ಎಂಎಲ್ಎಗಳನ್ನು ಸಫರರ್ಸ್ ಲಿಸ್ಟ್ ಅಲ್ಲಿ ಹಾಕೊಳ್ಳಿ ಸರ್, ಬೇಕಾದ್ರೆ ನಮ್ದೇನ್ ಅಭ್ಯಂತರ ಇಲ್ಲ. ಆಮೇಲೆ ನಿಮ್ ಇಷ್ಟ. ಕಳೆದ 2.5 ವರ್ಷದಿಂದ ರಾಜ್ಯದಲ್ಲಿ ಸರ್ಕಾರ ಸತ್ತೇ ಹೋಗಿದೆ ಲಿಟ್ರಲಿ ಆಯ್ತಾ. ಈ ಸತ್ತು ಹೋಗಿರೋ ಸರ್ಕಾರನ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಹೊತ್ಕೊಂಡು ಹೋದ್ರು ಏನು ಚೇಂಜ್ ಆಗಲ್ಲ, ಸಿದ್ದರಾಮಯ್ಯ ಹೊತ್ಕೊಂಡು ಹೋದ್ರು ಏನು ಚೇಂಜ್ ಆಗಲ್ಲ, ಸತೀಶ್ ಜಾರಕಿಹೊಳಿ ಹೊತ್ಕೊಂಡವರು ಏನು ಚೇಂಜ್ ಆಗಲ್ಲ, ಯಾರು ಹೊತ್ಕೊಂಡವರು ಏನೂ ಚೇಂಜ್ ಆಗಲ್ಲ ಆಯ್ತಲ್ಲ. ಒಂಥರ ಇದು 134 ಸುಭದ್ರ ಶಾಸಕರಿರುವಂತ ಡಿ ಕೆ ಶಿವಕುಮಾರ್ ಅವರ ಸಿಎಂ ಕುರ್ಚಿಗೇರುವ ಕನಸಿಗೆ ಮತ್ತೊಂದು ಪ್ರಬಲ ಮುಳ್ಳು ಯಾವ್ದಾದ್ರು ಅಥವಾ ಅಡ್ಡ ಯಾವ್ದಾದ್ರು ಆಗಬಹುದು ಅಂದ್ರೆ ಬಹುಶಃ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಂತ ಹೇಳಿ. ಇಲ್ಲ, ಈಗ ಏನಾಗಿದೆ, ಅನೇಕ ಚರ್ಚೆಗಳು ನಡೀತಾ ಇದಾವಲ್ಲ. ಈಗ ಒಂದು 10-15 ನಿಮಿಷ ನಾವು ಕೃಷ್ಣ ಅವರಾಗಲಿ ಮಾಳ್ಗೆಯವರಾಗಲಿ ಎಲ್ಲರೂ ಮಾತಾಡಿದ್ರಲ್ಲ, ಅಹಿಂದ ಪ್ರಬಲ ಸಮುದಾಯ ಹಾಗೆ ಹೀಗೆ ಅಂತ. ಇವೆಲ್ಲ ಫ್ಯಾಕ್ಟ್ರಿ ಯಾವಾಗ ಆಗೋದು? ಈಗ ರಿಸೋಲ್ವ್, ಈಗ ಮರು ಚುನಾವಣೆ ಆಗಕ್ಕೆ ಹೊರಟಾಗ. ರೈಟ್ ನಾವು ಇಟ್ಸ್ ಅನ್ ಇಂಟರ್ನಲ್ ಮ್ಯಾಟರ್ ಆಫ್ ದ ಪಾರ್ಟಿ. ಇದು ಪಕ್ಷದ ಆಂತರಿಕ ವಿಚಾರ. ಈ ಪಕ್ಷದ ಆಂತರಿಕ ವಿಚಾರವನ್ನು ಮಾಳಿಗೆಯವ್ರನ್ನ ಕೇಳಿ, ಕೃಷ್ಣ ಅವ್ರನ್ನ ಕೇಳಿ, ವಿಶ್ವ ಕೇಳಿ, ನನ್ನ ಕೇಳಿ, ನಿಮ್ಮನ್ನು ಕೇಳಿ ತೀರ್ಮಾನ ಆಗೋದಿಲ್ಲ. ಅಲ್ಲೊಂದು ಪಾರ್ಟಿಯಲ್ಲಿ ಹೈಕಮಾಂಡ್ ಇರುತ್ತೆ, ಅವ್ರದ್ದೇ ಒಂದು ವ್ಯವಸ್ಥೆ ಮಾಡ್ತಾರೆ. ಈಗ ಆ ಒಂದು ಪಾರ್ಟಿ ಹೈಕಮಾಂಡ್ ಮುಂದೆ ಇರೋ ಆಯ್ಕೆಗಳು ಏನು ಅನ್ನೋದನ್ನ ನಾವು ಚರ್ಚೆ ಮಾಡ್ಬೋದು ಅಷ್ಟೇ. ಈಗ ರೈಟ್ ನೌ ವಾಟ್ ಹ್ಯಾಸ್ ಹ್ಯಾಪನ್ಡ್ 2005ರಿಂದ 2025ರವರೆಗೂ 20 ವರ್ಷ ಸಿದ್ದರಾಮಯ್ಯನವರ ಕಾಂಗ್ರೆಸ್ ರಾಜಕಾರಣ ಹೇಗಿತ್ತು, ಅವರ ಜರ್ನಿ ಹೇಗಿತ್ತು. ಅವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ರು, 18ರಿಂದ 23ರವರೆಗೂ ಮುಖ್ಯಮಂತ್ರಿ ಆಗಿದ್ದುಕೊಂಡೇ 13ರಿಂದ 18ರವರೆಗೂ ಮುಖ್ಯಮಂತ್ರಿ ಆಗಿದ್ರು. ಮುಖ್ಯಮಂತ್ರಿ ಆಗಿದ್ದುಕೊಂಡೇ ಈ ಅಹಿಂದ ಚಾಂಪಿಯನ್, ಅಹಿಂದ ಹೀರೋ ಸಿದ್ದರಾಮಯ್ಯ ಚುನಾವಣೆ ಸೋತರು. 2000 ಯಾಕೆ ಗೆದ್ದಿದ್ದು? 13 ಗೆದ್ದಿದ್ದು ಯಾಕೆ? 13 ಗೆದ್ದಿದ್ದು ಸಿದ್ದರಾಮಯ್ಯ ಫ್ಯಾಕ್ಟರ್ ಒಂದೇ ಅಲ್ಲ. 13 ಗೆದ್ದಿದ್ದು ಯಡಿಯೂರಪ್ಪನ ಕೆಜೆಪಿಯಿಂದ, ಶ್ರೀರಾಮುಲು ಅವರ BRS ಕಾಂಗ್ರೆಸ್ ಇಂದ. ಯಾವಾಗ ಶ್ರೀರಾಮುಲು ಮತ್ತು ಯಡಿಯೂರಪ್ಪ ಮತ್ತೆ ಕಾಂಗ್ರೆಸ್ಗೆ ಬಂದ್ರು, ಯಾವಾಗ 18ಕ್ಕೆ ಬಿಜೆಪಿ ಬಂದ್ರು 18ಗೆ, ಅವಾಗ ಮತ್ತೆ ಸಿದ್ದರಾಮಯ್ಯ ಎಲೆಕ್ಷನ್ ಕಳ್ಕೊತಾರೆ. ಯಾಕೆ? ಇಷ್ಟು ದೊಡ್ಡ ಚಾಂಪಿಯನ್, ದೊಡ್ಡ ಕೆಲಸ, ಅಹಿಂದ ಸಮುದಾಯ ಯಾಕೆ ಗೆಲ್ಲಕ್ಕಾಗ್ಲಿಲ್ಲ? ಒಬ್ಬರು ಯಾಕೆ ಗೆಲ್ಲಕ್ಕಾಗ್ಲಿಲ್ಲ? 2023ಕ್ಕೆ ಗೆದ್ದಿದ್ದು ಡಿ ಕೆ ಶಿವಕುಮಾರ್ ಅನ್ನೋ ಒಬ್ಬ ಪ್ರಬಲ ನಾಯಕ ಅವ್ರ ಜೊತೆಗೆ ಗುಡಿದಾಗ ಒಕ್ಕಲಿಗ ಸಮುದಾಯ JDS ಇಂದ 5% ಓಟನ್ನ ಅನಾಮತ್ತಾಗಿ ಎತ್ತಿ ತಂದು ಕಾಂಗ್ರೆಸ್ಗೆ ಇಟ್ಟಾಗ. ಇದು ದಾಖಲೆ, ಇದಕ್ಕೆ ಎಲೆಕ್ಟ್ರಲ್ ಮ್ಯಾಥಮೆಟಿಕ್ಸ್. ಇದು ಹಳೆ ಮೈಸೂರು ಭಾಗದಲ್ಲಿ ಬಿದ್ದಂತ ಪ್ರತಿಯೊಂದು ಓಟು, ಒಕ್ಕಲಿಗ ಓಟು, ಡಿ ಕೆ ಶಿವಕುಮಾರ್ ನಮ್ಮ ಮುಖ್ಯಮಂತ್ರಿ ಅಂತಾನೆ. ಹೀಗಿರುವಾಗ ಅವತ್ತು ಕೂಡ ಇದೇ ಆಯ್ಕೆಗಳಿತ್ತು ಹೈಕಮಾಂಡ್ ಮುಂದೆ. 23 ಮೇನಲ್ಲೂ ಕೂಡ ಇದೇ ಆಯ್ಕೆಗಳಿತ್ತು. ಅವಾಗ ಎಷ್ಟೇ ಹಗ್ಗ ಜಗ್ಗಾಟ ಮಾಡಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ. ಇದೇ 4-6 ಜನರ ಹೆಸರುಗಳನ್ನ ನಾನು ಹೇಳಿದ್ನಲ್ಲ, ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಸಿದ್ದರಾಮಯ್ಯ, ವೇಣುಗೋಪಾಲ್, ಸುರ್ಜೇವಾಲಾ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಖರ್ಗೆ ತೀರ್ಮಾನಕ್ಕೆ ಬರ್ತಾರೆ. ಸ್ವಲ್ಪ ನಾವು ಇದನ್ನ ಸಂಯಮದಿಂದ ಹೋಗೋಣ, ಯಾಕಂದ್ರೆ ಇಬ್ಬರು ನಾಯಕರು ಸೇರ್ಕೊಂಡು ಈ ಚುನಾವಣೆ ಗೆಲುವಿಗೆ ಕಾರಣ ಆಗಿದ್ರಿ. ಒಂದು ಸಾಮಾಜಿಕ ನ್ಯಾಯದ ಮುಖ, ಇನ್ನೊಂದು ಎಲೆಕ್ಟ್ರಲ್ ಇಂಜಿನಿಯರಿಂಗ್, ಎಲೆಕ್ಟ್ರಲ್ ಮ್ಯಾಥಮೆಟಿಕ್ಸ್ ಸರಳ ಕೆಲಸ ಅಲ್ಲ ಅದು. ಅದನ್ನ ಟೀಕಿಸ್ಕೊಂಡು ಮಾಡಿರ್ತಾರೆ. ಈ ಇಬ್ಬರು ಕಾರಣಗಳಿಂದ ನಾವು ಚುನಾವಣೆ ಗೆದ್ದಿದ್ದೇವೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮಗೆ ಶಾಸಕಾಂಗ ಬಲ ಇದೆ. ಹೀಗಿರುವಾಗ ಒಂದು ಒಪ್ಪಂದ ಆಗಿರ್ಬೇಕಲ್ಲ. ಈ 2.5 ವರ್ಷ ಅಂತ ಒಂದು ಸ್ಟಾಂಪ್ ಪೇಪರ್ನಲ್ಲಿ ಬರೆದು ಮಾಧ್ಯಮಕ್ಕೆ ತೋರಿಸೋದಲ್ಲಿ ಯಾರು ಕೂಡ, ಕುಮಾರಸ್ವಾಮಿ ಧರಂಸಿಂಗ್ 2020 ಅಗ್ರಿಮೆಂಟ್ ಆದಾಗ ಅದಕ್ಕೊಂದು ಅಗ್ರಿಮೆಂಟ್ ಇರಲಿಲ್ಲ. ಕುಮಾರಸ್ವಾಮಿ ಯಡಿಯೂರಪ್ಪ ಅಗ್ರಿಮೆಂಟ್, ಅದಕ್ಕೆ ಅಗ್ರಿಮೆಂಟ್ ಇರಲಿಲ್ಲ. ಅಲ್ಲಿ ಗೆಹ್ಲೋಟ್ ಮತ್ತು ಪೈಲಟ್ ಅದಕ್ಕೂ ಅಗ್ರಿಮೆಂಟ್ ಇರಲಿಲ್ಲ. ಬಟ್ ದೀಸ್ ಆರ್ ಆಲ್ ವರ್ಡ್ಸ್ ಇನ್ ಪಾಲಿಟಿಕ್ಸ್, ದೀಸ್ ಆರ್ ಜೆಂಟಲ್ಮನ್ ವರ್ಡ್ಸ್. ಹೀಗಿರುವಾಗ ಈಗಿನ ಆಯ್ಕೆ ಏನು? ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು ಒಂದು ವಿಚಾರವಾಗಿ 2028ರ ನಾವು ಕರ್ನಾಟಕ ಚುನಾವಣೆಯನ್ನ, 2029ರ ಲೋಕಸಭಾ ಚುನಾವಣೆಯನ್ನ ಎದುರಿಸೋದಕ್ಕೆ ತಂತ್ರಗಾರಿಕೆ, ಸಂಪನ್ಮೂಲಗಳನ್ನ, ಸಂಘಟನೆಯನ್ನ ಎಲ್ಲವನ್ನು ಕ್ರೋಢೀಕರಿಸಬಲ್ಲಂತ ನಾಯಕ ಯಾರು ಸದ್ಯಕ್ಕೆ? ಅದರರ್ಥ ಸಿದ್ದರಾಮಯ್ಯ ಹೋಗಿ ಅಂತಲ್ಲ. ಹೂ ಈಸ್ ದಟ್ ಪರ್ಸನ್, ಹೂ ಇಸ್ ದ ರೈಟ್ ಚಾಯ್ಸ್? ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಮತ್ತೆ ಅವರ ಪ್ರತಿಭೆಗಳನ್ನ ನೋಡಿದ್ರೆ ಯಾಕೆ ಅಮಿತ್ ಶಾ ಡಿ ಕೆ ಶಿವಕುಮಾರ್ಗೆ ಫೋನ್ ಮಾಡ್ತಾರೆ? ಕಾಂಗ್ರೆಸ್ ಅಮಿತ್ ಶಾ ಅಂದ್ರೆ ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ ಅಮಿತ್ ಶಾ. ಹೀಗಿರುವಾಗ ಆಯ್ಕೆ ಇವೆಲ್ಲ ಜಾರಕಿಹೊಳಿ ಕೂಡ, ಸತೀಶ್ ಜಾರಕಿಹೊಳಿ ತನ್ನ ಸರದಿ ಈಗಿಲ್ಲ ಅಂತ ಗೊತ್ತಿದೆ.
he will negotiate ಆಯ್ತು for- ಸರ್, ಹೈಕಮಾಂಡ್ ಅಂತ ಹೇಳಿ ನೀವು ಪದೇ ಪದೇ ಹೇಳ್ತಿದ್ದೀರಿ, ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅಂತ ಹೇಳಿ. ಬಟ್ ಮೋಹನ್ ವಿಶ್ವ ಅವರೇ, ಸುರ್ಜೇವಾಲಾ ಅವರು ಒಂದು ಟ್ವೀಟ್ ಮಾಡಿದ್ ಬಿಟ್ರೆ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿದ್ರೋ ದೆಹಲಿಯಲ್ಲೇ ಇದ್ರೋ ಗೊತ್ತಿಲ್ಲ. ಇನ್ನು ನೇರವಾಗಂತೂ ಅಖಾಡಕ್ಕೆ ಇಳಿದಿಲ್ಲ ಕರ್ನಾಟಕ ರಾಜಕೀಯ ವಿಚಾರದಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾಪ ಇಲ್ಲಿ ನಿಂತ್ಕೊಂಡು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತಂದ್ರು. ದೆಹಲಿಗೆ ಹೋದ ತಕ್ಷಣ ಇವತ್ತು ರಿಯಾಕ್ಟ್ ಮಾಡಿದ್ದು ಸ್ವಲ್ಪ ಸಾವರಿಸ್ಕೊಂಡವರಂತೆ. ಹೈಕಮಾಂಡ್, ನಾನು ಕೂಡ ಒಳಗೊಂಡಂತೆ ಹೈಕಮಾಂಡ್ ಅಂತಂದ್ರು. ಅಂದ್ರೆ ಈ ಹೈಕಮಾಂಡ್ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ನಿಜವಾಗ್ಲೂ ಆಕ್ಟಿವ್ ಆಗಿದೆಯಾ ಕರ್ನಾಟಕದ ಪಾಲಿಟಿಕ್ಸ್ ವಿಚಾರದಲ್ಲಿ